ಇನ್ನು ಸರ್, ಈಗ ನಮ್ಮ ಗ್ರಾಮದಲ್ಲಿ ಒಂದು ಬೀದಿ ಇದೆ, ಹೊಸ ಬೀದಿ. ಅಂದ್ರೆ ಅದೇನಾಗಿದೆ, ನಮಗೆ ಪ್ರಾಣಿಗಳು ಜಾಸ್ತಿ. ಯಾಕೆ ಊರೊಳಗೆ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಆಗಿದೆ, ಒಂದೆರಡು ಇದು. ಆ ಊರೊಳಗೆ ಬಂದು ಕರುಗಳು ಎತ್ಕೊಂಡು ನಿಂತಿರ್ತ. ಅದೇ ನಮ್ಗೆ ಆ ರೋಡಲ್ಲಿ ತಿರುಗಾಡಕ್ಕಾಗಲ್ಲ. ನಿಮ್ಗೆ ಕೊಟ್ಟು ಅತಿ ಹೆಚ್ಚು ಕಮ್ಮಿ 7 ತಿಂಗಳಾಗಿದೆ. ಪಂಚಾಯತ್ ನಿಮ್ಗೆ ಯಾವತ್ತು ಕೊಟ್ಟು ಅದೇ ಅವತ್ತಿನೇ ಪಂಚಾಯತ್ಗೆ ಕೊಟ್ಟು ಅವ್ರು ಏನು ಮಾಡೋರ, ನಿನ್ನೆ ಕೊಟ್ಟವ್ರು ಸರ್. ಇವ ಸರ್ ಪಂಚಾಯತ್ ಅದು ಪಂಚಾಯತಿ ಕೊಟ್ಟಿ ಸರ್ 7 ತಿಂಗಳಾಗಿದೆ. ನೆನ್ನ ನಮ್ಮವ್ರು ಹೋಗಿ ರೈತರು ಹೋಗಿ ಹೋದ್ಮೇಲೆ ಕೊಟ್ಟಿರೋ ಕೈಗೆ, ಆಮೇಲೆ ಇವ್ರ ಹತ್ರ ತಲುಪಿಸಿದ್ರೆ. ಅದಕ್ಕೆ ನಮ್ಗೆ ನಾವು ಬೀದಲ್ಲಿ ಕಂಬ ಹಾಕ್ಬೇಕು ಸರ್. ಯಾಕಂದ್ರೆ ಪ್ರಾಣಿಗಳು ಹಿಂಸ ಊರೊಳಗೆ ಬರ್ತಾ ಇದ್ದಾವೆ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಿಮ್ಗೆ ಬೇಕು ಅಂದ್ರೆ ತಗೋಬೋದು, ಮಾಹಿತಿ ಇದೆ, ಹೌದಾ? ಅದರಿಂದ ಅದೊಂದು ಹಾಕ್ಬೇಕು. ಆಮೇಲೆ ಇನ್ನೊಂದು ನಮ್ದು 7 ಉತ್ತಿಗೆರೆ ಉಂಡಿ ಮುಕ್ಕಳಿ ಪಂಚಾಯತಿ. ಆಮೇಲೆ ಇನ್ನೊಂದು ಸರ್, ಇವ ಸರ್ 7 ತಿಂಗಳಾಗಿದೆ ಬೋರ್ ಹೊಡೆದು, ಇನ್ನೂ ಕೂಡ ಮೋಟ್ರ್ ಬಿಟ್ಟಿಲ್ಲ. ಮಧುಸೂದನ್ ಕೇಳಿದ್ರೆ ಸರ್ ನಮ್ದು ಬರಲ್ಲ, ಅಮೌಂಟ್ ಯಾವುದಿಲ್ಲ ಅಂತ ಅವ್ರು ಹೇಳ್ತಾರ. PDO ಸರ್ ಹೇಳಿದ್ರೆ ಇನ್ನೂ ಕಲೆಕ್ಷನ್ ಆಗಿಲ್ಲ ಅಂತ ಹೇಳ್ತಾರ. ಇದು ಯಾವ ರೀತಿ ಅದು ಮೋಟ್ರ್ ಬೋರ್ ಹೊಡೆದು ಇಷ್ಟು ದಿನ ಆಗಿದೆ ಅಲ್ಲ, ಅದೇನು ಬಿಡಂಗಿಲ್ವಾ? ಯಾವ ರೀತಿ? ಜಯಚಂದಲ್ಲ ಸರ್, ಜಯಚಂದಲ್ಲ, ಮಾಮೂಲಿ ಬೋರ್ ನೀರಿಲ್ಲದಾಗ ಜಯಚಂದ್ರ ಆಫ್ ಆಗಿದ್ದಾಗ ಬೋರ್ ಹಾಕಿಸ್ರು ಸರ್. ಹೋಗ ಆ ಬೋರ್ ಹಾಕಿ ಮೋಟ್ರ್ ಕೊಡಕ್ಕೆ 7ರಿಂದ 8 ತಿಂಗಳಾಗಿದೆ ಅಂತೇಳಿ ಇನ್ನೂ ಹುಟ್ಟಿಲ್ಲ. ಮುಕ್ಕಳಿ ಪಂಚಾಯತಿನೇ ಅದು. ಅಂತವು ಒಟ್ಟಾರೆ ಸುಮಾರು ಇದ್ದಾವೆ. ಇದೊಂದು ಉತ್ತಿಗೆರೆ ಉಂಡಿ ಒಂದಲ್ಲ. ಆಮೇಲೆ ಊರೊಳಗೆ ಎಷ್ಟೋ ಊರಲ್ಲಿ ಕಂಬ ಬಣ್ಣಾಗಿರೋದು ಒಂದೇ ಊರಲ್ಲ, ಎಲ್ಲ ಊರಲ್ಲೇ ಸರ್. ದಯವಿಟ್ಟು ಅದ ಎಲ್ಲ ಊರನ್ನ ಗಮನಿಸ್ಕೋಬೇಕು. ಬರೀ ಉತ್ತಿಗೆರೆ ಉಂಡಿ ಒಂದು ಹೇಳ್ತಾ ಇಲ್ಲ, ನಮ್ಮ ಸಂಘಟನೆ ಎಲ್ಲ ಪಟ್ಟಿ ಇದ್ದಾವೆ. ದಯವಿಟ್ಟು ಇದನ್ನ ಆದಷ್ಟು ನೀವು ಗಮನ ತಗೋಬೇಕು ಸರ್. ಈಗ ಮೋಟ್ರ್ ಯಾವಾಗ ಬಿಡಿಸ್ತಾರೆ ಸರ್? ನೋಡಿ 7ರಿಂದ 8 ತಿಂಗಳ ಸಾಹೇಬರು ಮಾತಾಡಿದ್ರೆ ಬುಡಪ್ಪ ಏನಂತ MLA ಸಾಹೇಬರು ಅವ್ರು 7 ಸೊತ್ತು ಹೇಳಿದ್ದಾರೆ. ಕೇಳಿ ನೋಡಿ ಏನ್ ಸಮಸ್ಯೆ ಇತ್ತು. ಆಮೇಲೆ ನಮ್ಮವರಿಗೆ ತೆರಿಗೆನೂ ಕಟ್ಟಿದ್ದಾರೆ. ನಾನೊಬ್ಬ ಮಾತ್ರ ಕಟ್ಟಿಲ್ಲ ತೆರಿಗೆ. ಯಾಕೆಂದ್ರೆ ಹೋರಾಟ ಇರೋದ್ರಿಂದ ನನ್ನ ಹತ್ರ ದುಡ್ಡು ಕಾಸಲ್ಲ, ನಾವು ಒಬ್ಬ ಮಾತ್ರ ಕಟ್ಟಿಲ್ಲ. ದಯವಿಟ್ಟು ನಮ್ಗೆ ನೀರಿಗೆ ಅವಸ್ಥೆ ಮಾಡಿ ಆ ಸಂಸ್ಥೆ ಹುಟ್ಟಬೇಕು. ಎಲ್ಲ ಪೈಪ್ ಲೈನ್ ಎಲ್ಲ ಆಗಿದೆ. ಏನು ಹೇಳೋದು ಒಂಚೂರು ಬೇಗ ಮಾಡಿಸ್ಬಿಡಿ ಸರ್ ದಯವಿಟ್ಟು. ಮೇಡಮ್